ಎರಡನೇ ಆಷಾಢದ ಶುಕ್ರವಾರದ ಸಂಭ್ರಮ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಹಾಲಕ್ಷ್ಮಿ ಅಲಂಕಾರದಲ್ಲಿ ತಾಯಿ ಕಂಗೊಳಿಸಿದ್ದಾರೆ. ಬೆಟ್ಟದಲ್ಲಿರುವಂತಹ ದೇವಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಆಷಾಢ ಮಾಸದ ಎರಡನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದ್ರೆ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿರುವಂತಹ ಉತ್ಸವ ಮೂರ್ತಿ ಸ್ಥಳದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಿರುವಂತದ್ದು. ಚಾಮುಂಡಿ ತಾಯಿಯ ಮೂಲದ ದೇವಿಯ ದರ್ಶನ ಪಡೆದು ಈಚೆ ಬರುವಂತಹ ಭಕ್ತರು ಉತ್ಸವ ಮೂರ್ತಿಗೂ ಕೂಡ ದರ್ಶನ ಪಡೆದಿದ್ದಾರೆ. ವಿಶೇಷವಾಗಿ ಗುಲಾಬಿ ಬಣ್ಣದ ಸೀರೆಯಿಂದ ಇವತ್ತು ಚಾಮುಂಡಿ ತಾಯಿ ಕೈಗೊಳಿಸ್ತಾ ಇರುವಂತದ್ದು. ವಿಶೇಷವಾಗಿ ಅರಮನೆಯಿಂದ ತಂದಿರುವಂತಹ ಒಡವೆ ವಜ್ರ ಎಲ್ಲವನ್ನು ಕೂಡ ಇವತ್ತು ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಹಾಕಲಾಗಿದೆ. ಮಂಟಪದ ಸುತ್ತಲೂ ಕೂಡ ಈಗಾಗಲೇ ಮಲ್ಲಿಗೆ ಹಾರ ಇರಬಹುದು, ವಿವಿಧ ಬಗೆಯ ಹೂಗಳನ್ನ ಹಾಕಲಾಗಿದೆ. ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಚಾಮುಂಡಿ ತಾಯಿ ಉತ್ಸವ ಮೂರ್ತಿಯ ದರ್ಶನ ಪಡೆದ್ರೆ ಒಳ್ಳೆಯದಾಗುತ್ತೆ ಇರುವಂತಹ ನಂಬಿಕೆ ಇದೆ. ಜೊತೆಗೆ ಚಾಮುಂಡಿ ಏನು ಉತ್ಸವ ಮೂರ್ತಿ ಇಟ್ಟಿರುವಂತಹ ಮಂಟಪ ಏನಿದೆ, ಮಂಟಪದ ಸುತ್ತಲೂ ಕೂಡ ವಿಶೇಷವಾದಂತಹ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಬೆಳಿಗ್ಗೆ 5:30ರಿಂದ ವಿಶೇಷವಾಗಿ ಚಾಮುಂಡಿ ತಾಯಿಗೆ ವಿಶೇಷ ಅಭಿಷೇಕಗಳು ಕೂಡ ನಡೆದಿದೆ. ಅದಾದ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಈಗಾಗಲೇ ಉತ್ಸವ ಮೂರ್ತಿ ಇಟ್ಟಿರುವಂತಹ ಸ್ಥಳದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಉತ್ಸವ ಮೂರ್ತಿಯ ದರ್ಶನ ಪಡಿತಾ ಇರುವಂತದ್ದು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳ ಮೂಲಕ ಇರಬಹುದು, ಜೊತೆಗೆ ಖಾಸಗಿ ವಾಹನಗಳಿಗೆ ಈ ಬಾರಿ ಬ್ರೇಕ್ ಅನ್ನು ಹಾಕಲಾಗಿದೆ. ಜೊತೆಗೆ ಕಳೆದ ವಾರಕ್ಕೆ ಹೋಲಿಸಿಕೊಂಡ್ರೆ ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದಿದ್ದಾರೆ. ಸೊ ಹೀಗಾಗಿ ಇಡೀ ಉತ್ಸವ ಮೂರ್ತಿ ಇರುವಂತಹ ಮಂಟಪ ಏನಿದೆ, ಮಂಟಪಕ್ಕೆ ವಿಶೇಷವಾದಂತಹ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಸುತ್ತಲೂ ಕೂಡ ಮಂಟಪದ ಸುತ್ತಲೂ ಕೂಡ ವಿವಿಧ ಬಗೆಯ ಕೆಂಪು ಬಣ್ಣ ಇರಬಹುದು, ಗುಲಾಬಿ ಹೂ ಇರಬಹುದು, ಜೊತೆಗೆ ಕಪ್ಪು ಬಣ್ಣದ ಒಂದು ರೀತಿಯಲ್ಲಿ ಚಾಮುಂಡಿ ತಾಯಿಯ ಜಡೆಯ ಮಾದರಿಯಲ್ಲೂ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿರುವಂತದ್ದು. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಯ ದರ್ಶನ ಪಡೆದ್ರೆ ಇಷ್ಟಾರ್ಥಿಗಳು ಈಡೇರುತ್ತವೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ದರ್ಶನಕ್ಕೆ ಲಕ್ಷಾಂತರ ಜನರು ಪ್ರತಿ ಆಷಾಢ ಶುಕ್ರವಾರದಲ್ಲೂ ಕೂಡ ಬರ್ತಾರೆ. ಸೊ ಹೀಗಾಗಿ ಎರಡನೇ ಆಷಾಢ ಶುಕ್ರವಾರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದಿದ್ದಾರೆ. ಉತ್ಸವ ಮೂರ್ತಿ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಇನ್ನು ಚಾಮುಂಡಿ ತಾಯಿಯ ಮೂಲ ವಿಗ್ರಹ ಕೂಡ ಇವತ್ತು ಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ಈಗಾಗಲೇ ಬೆಳಿಗ್ಗೆ ಕೂಡ ವಿವಿಧ ಗಣ್ಯರು ಕೂಡ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ದರ್ಶನ ಪಡಿತಾ ಇದ್ದಾರೆ. ಇಂದು ರಾತ್ರಿಯವರೆಗೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಕಳೆದ ವಾರ ಹೋಲಿಸಿಕೊಂಡ್ರೆ ಈ ವಾರ ಸಾಕಷ್ಟು ದೊಡ್ಡ ಮಟ್ಟದ ಜನಸಾಗರ